ಕನ್ನಡ ಚಿತ್ರರಂಗದ ಭರವಸೆಯ ನಾಯಕ ರಾಜವರ್ಧನ್ ನಾಯಕತ್ವದ ದೇವ ಚಕ್ರವರ್ತಿ ನಿರ್ದೇಶನದಲ್ಲಿ ತುಪ್ಪದ ಬೆಡಗಿ ರಾಗಿಣಿ ನಾಯಕಿ ನಟಿಯಾಗಿ ಬ್ಯಾಮ್ ಸ್ವ್ಯಾಲೋ ಸಂಸ್ಥೆಯ ಅಡಿಯಲ್ಲಿ ಬರ್ತಿರುವ ಹೊಸ ಚಿತ್ರದ ಬಿಗ್ ಅಪ್ಡೇಟ್ ಇಲ್ಲಿದೆ. ಚಿತ್ರತಂಡ ಹೊಸ ಸಿನಿಮಾದ ಟೈಟಲ್ ಬಿಡುಗಡೆ ಮಾಡಿದೆ. ಅದುವೇ ಜಾವಾ ಎನ್ನುವ ಟೈಟಲ್ನೊಂದಿಗೆ ತೆರೆ ಮೇಲೆ ಅಪ್ಪಳಿಸಲು ರೆಡಿಯಾಗ್ತಿದೆ ಈ ಚಿತ್ರತಂಡ. ಚಿತ್ರದ ಬಗ್ಗೆ ಮಾತನಾಡಿದ ನಿರ್ಮಾಪಕ ರಾಜವರ್ಧನ್, ಇದೊಂದು ತರ ಹಂಟಿಂಗ್ ಕಥೆ. ಎಲ್ಲರಿಗೂ ಈ ಕಥೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ಸಿನಿಮಾದ ನಿರ್ದೇಶಕ ಚಂದ್ರಚೂಡ್ ಅವರು ವಿಭಿನ್ನ ವಿಶೇಷವಾದ ಚಿತ್ರಕಥೆ ಜೊತೆಗೆ ಬರ್ತಿದ್ದೇವೆ ಅಂತ ಹೇಳಿದರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆ್ಯಕ್ಟರ್ ಆಗಿ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ದಾಗಲೇ ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿದನ ಮಗ. ನನ್ನ ತಂದೆ 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ಕೊಂಡ್ಬಂದಿದ್ದವರು. ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ, ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ, ಒಂದಷ್ಟು ಹಾರ್ಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ತೊಗೊಂಡು ಹೋಗಲೇಬೇಕಾಗತ್ತೆ. ಕಲಾವಿದನಾಗಿ ನಾವು ಪೇಮೆಂಟ್ ತೊಗೊತೀವಿ, ಆ್ಯಕ್ಟ್ ಮಾಡ್ತೀವಿ, ಅದೆಲ್ಲ ಮುಗೀತು. ದೆನ್ ವಾಟ್ ನೆಕ್ಸ್ಟ್? ನಮ್ಮ ಸಿನಿಮಾಗಳನ್ನ ನಾವು ಮಾಡ್ಕೊಬೇಕಲ್ಲ. ನಮ್ಮ ಮೈಂಡ್ ಸೆಟ್ ಇರೋವಂಥ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೆಲಿಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ. ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಹುಟ್ಟಾಕಿದ್ದು, ಬಾನ್ ಸಾಲೋ ಕಂಪ್ನಿ ಅಂತ. ಸೊ ಈ ಕಂಪ್ನಿ 2 years ಬ್ಯಾಕಿಂದನೇ ಆಪ್ರೇಷನ್ಸ್ ನಡೀತಾ ಇತ್ತು. ಆ್ಯಂಡ್ ಈ ಕಂಪ್ನೀಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ, ತುಂಬ ಒಳ್ಳೊಳ್ಳೆ ಟೀಮ್ಗಳಿದೆ, ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಿದೆ. ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಝೀರೋ ಸ್ಕ್ರ್ಯಾಚಿಂದ ವರ್ಕ್ ಮಾಡಿದ್ದೀವಿ. ಆಲ್ರೆಡಿ ನನ್ನ ಹತ್ರ 4 ಒಳ್ಳೊಳ್ಳೆ ಕತೆಗಳಿದೆ. ಆ್ಯಂಡ್ ವೈ ಜಾವಾ, ದೆನ್ ವೈ ಚಕ್ರಿ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ, ನನ್ನ ಬಿಚ್ಚುಗತ್ತಿ ಸಿನಿಮಾಯಿಂದನೂ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ನನಗೆ ಚಕ್ರಿ ಅಣ್ಣ. ದೆನ್ ಪ್ರೆಸ್ಸಲ್ಲಾಗಿರ್ಬೋದು, ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಾಗಿರ್ಬೋದು, ಯಾವುದೇ ಆಗಲಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮಿಬ್ಬರದ್ದು ರಿಲೇಷನ್ ಒಂದು 5-6 ವರ್ಷದ ಹಳೇ ರಿಲೇಷನ್ನು. ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಒಪ್ಕೊಂಡಾಗ, ನೀನು ಈ ಥರ ಅಲ್ಲ ಕತೆ ಮಾಡಬೇಕು, ನೀನು ಬೇರೆ ಥರದ್ದು ಮಾಡಬೇಕು, ಒಂದು ಕಂಟೆಂಟ್ ಕತೆ ಮಾಡಬೇಕು, ಆ ಥರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಬರ್ತಾಯಿದ್ರು. ಈ ಕತೆನ ನಾನು ಒಂದು 2 years ಬ್ಯಾಕ್ ಹಿಂದೆ ಕೇಳಿದ್ದು. ಇದು ಆ್ಯಕ್ಚುಲಿ ಇದೊಂಥರ ಹಾಂಟಿಂಗ್ ಕತೆ. ಇದು ಅಂದರೆ ತುಂಬ ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಘಟನೆ ನಡೆದಿದೆ, ಅದು ಗೊತ್ತಿಲ್ಲ. ಒಂದು 80s ನಡೆದಿರೋವಂಥ ಒಂದು ಘಟನೆ ಇದು. ಸೊ ತುಂಬ ಹಾಂಟ್ ಮಾಡುತ್ತೆ ಆ ಘಟನೆ. ಚಲನಚಿತ್ರ ರಂಗದಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂದರೆ ಅದು ಹೊರಗಡೆ ಅವ್ರಿಗೆ ತುಂಬ ಹೊಸ ವಿಷಯ. ಸೊ ಇದು ನನಗೆ ತುಂಬ ನಾವು ಮಾಡಬೇಕಲ್ಲ ಅನ್ನಿಸ್ತು. ದೆನ್ ತುಂಬ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು, ನನ್ನ ಹೆಸರು ಹಾಕ್ಕೊಬೇಕು ಅನ್ನೋದು ಎಲ್ಲೂ ಇಲ್ಲ. ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಾನು ಪ್ರೊಡ್ಯೂಸ್ ಬೈ ಬಾನ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು. ಸೊ ಈ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ. ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ, ಈ ಬ್ಯಾನರ್ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ಆ ಕತೆಗೆ ಯಾರ್ಯಾರು ಸೂಟ್ ಆಗ್ತಾರೆ ಆ ಥರದ್ದು ಎಲ್ಲರನ್ನೂ ಹಾಕ್ಕೊಂಡು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು. ಇವತ್ತು ತುಂಬಾ ಒಂದು ಸ್ಪೆಷಲ್ ದಿನ ಅಂತಲೂ ಹೇಳ್ಬೋದು, ತುಂಬ ಖುಷಿಯಾಗಿರೋಂಥ ಒಂದು ದಿನವೂ ಹೇಳ್ಬೋದು. ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಟ್ಟದಲ್ಲಿ ಲಾಂಚ್ ಆಗುತ್ತೆ, ಈ ಒಂದು ಟೈಟಲ್ ಆಗಲಿ, ಒಂದು ಬ್ಯಾನರ್ ಆಗಲಿ, ತುಂಬಾ ಖುಷಿ ಆಗ್ತಿದೆ. ಟು ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು, I think that he's one of the most hardworking people that I have seen and met in a really long time. ಅಂದರೆ ಒಂದು ಆ್ಯಕ್ಟರ್ ಆಗಬೇಕು ಅಂದರೆ ಸ್ಟಾರ್ ಬೇರೆ, ಲಕ್ ಬೇರೆ, ಟೈಮಿಂಗ್ ಅದೆಲ್ಲ ಅಫ್ಕೋರ್ಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಟ್ ಒಂದು ಸ್ಟಾರ್ಡಮ್ ರೀಚ್ ಆಗೋದು ಇಸ್ a very momentary thing, but maintaining that whole star ability, traction about yourself is something that really matters. And ಅದಕ್ಕಂತ ಅದ್ರ ಹಿಂದೆ ತುಂಬಾ ಸ್ಟ್ರಗಲ್ಸ್ ಇದೆ, ಅದ್ರ ಹಿಂದೆ ತುಂಬಾ ಕಷ್ಟ ಇದೆ, ಅದ್ರ ಹಿಂದೆ ತುಂಬ ಶ್ರಮ ಇದೆ. ಆ್ಯಂಡ್ ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತು ಇಟ್ಸ್ ನಾಟ್ ಅ ಒನ್ ಡೇ ಜಾಬ್ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಇವತ್ತು ದಿಸ್ ಇಸ್ ಮೈ 15th year ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ನಾನು ಎಲ್ಲ ಥರದ್ದು ಸ್ಟ್ರಗಲ್ಸ್, ಎಲ್ಲ ಥರದ್ದು ಪಾಸಿಟಿವ್ಸ್, ನೆಗೆಟಿವ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಸೊ ವೆನ್ ಐ ಲುಕ್ ಎಟ್ ಹಿಮ್ ಆ್ಯಸ್ ಅನ್ ಆ್ಯಕ್ಟರ್, ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ he has a never letting go and never giving up spirit. So all the best ನಿಮಗೆ, ಒಳ್ಳೆಯದಾಗಲಿ. ಇವತ್ತು ನಿಮ್ಮ ಬಾನ್ ಸಾಲೋ is a very special bird for people who don't know, and it has a very intense meaning. It's that bird that never gives up, has a leading power and has a lot of positivity and believes in growth. So I don't think he knew about it initially.
ಆ್ಯಂಡ್ ನನಗೆ ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್ ಆದ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ರಾಜವರ್ಧನ್ ಆಸ್ ಆಲ್ವೇಸ್. ಆ್ಯಂಡ್ ವೆನ್ ವಿ ಡಿಸ್ಕಸ್ಡ್ ಇಟ್ ಇನಿಷಿಯಲಿ, ಇಟ್ಸ್ ಜಸ್ಟ್ ಸಮಥಿಂಗ್ ದಟ್ ಕೇಮ್ ಟು ಹಿಮ್ ವೆನ್ ವಿ ಹ್ಯಾಡ್ ಅ ಕಾನ್ವರ್ಸೇಷನ್ ಅಬೌಟ್ ದಿಸ್ ಅಲ್ವಾ. ಆ್ಯಂಡ್ ದೆನ್ ಐ ಥಿಂಕ್ ಇಟ್ಸ್ ಕೋಇನ್ಸಿಡೆನ್ಸ್ ಹೌ ದಿಸ್ ಬರ್ಡ್ ಇನ್ ದಿಸ್ ನೇಮ್ ಹ್ಯಾಸ್ ಕಮ್ ಇನ್ ಟು ಪ್ಲೇ ಇನ್ ಯೋರ್ ಲೈಫ್ ಆ್ಯಂಡ್ ಹೌ ಯೋರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಮ್ಯಾಚಿಂಗ್ ವಿತ್ ದ್ಯಾಟ್. ಸೊ ನಾವು ಡಿಸ್ಕಷನ್ ಮಾಡಿದಾಗ ಆಮ್ ಲೈಕ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ನೇಮ್ ಆ್ಯಂಡ್ ಈ ಥರ ಯೂಶ್ವಲ್ ಆಗಿ it pertains to a lot of positivity anta. So I'm wishing you all the best. And of course Java, ಅವ್ರು ಹೇಳಿದಾಗೆ ನಾವು ಮೀಟ್ ಮಾಡಿದ್ದು 3 ಜನ ಒಂದು ತುಂಬಾ ಬೇರೆ ರೀತಿಯಾದ ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು. ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಈ ಟೋಲ್ಡ್ ಮಿ, ನೀವು ಮೇಲ್ಕೋಟೆಯಿಂದ ಡೆಲ್ಲಿ ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ, ನಡ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ? ಆಸ್ ಲೈಕ್ ಏನು ಮಾತಾಡ್ತಿದ್ದೀರಾ ನೀವು ಐ ನೋ ದಟ್ ಯು ಹ್ಯಾವ್ ಅ ವೆರಿ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರಾಸೆಸ್, ಆದ್ರೂ ಏನೋ ಇದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಯಾಕಂದರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗತ್ತೆ ನಿಮ್ಮೆಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟನ್ ಫಾರ್ ಮೀ. ಆ್ಯಂಡ್ ಯಾರ್ಯಾರು ನನಗೆ ತುಂಬ ಹತ್ತಿರದಿಂದ ನೋಡಿರೋರು ಅವ್ರಿಗೆಲ್ಲರೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ. ಐ ಹ್ಯಾವ್ ಸೀನ್ ಪಾಸಿಟಿವ್ಸ್, ನೆಗೆಟಿವ್ಸ್, ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ದರ್ಸ್ ಅ ಲಾಟ್ ಆಫ್ ರಿಲೇಟಬಿಲಿಟಿ ಟು ಮೈ ಪರ್ಸನಲ್ ಕ್ಯಾರೆಕ್ಟರ್ ಆ್ಯಂಡ್ ದ ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್. ಸೊ ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್ ರಾಜವರ್ಧನ್. ಐ ಆಮ್ ಟ್ರೂಲಿ ಆನರ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಫ್ಯಾಂಟಾಸ್ಟಿಕ್ ಜರ್ನಿ ಟುಗೆದರ್. ಮತ್ತೆ ಎಲ್ಲ ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪೇಷನ್ಸ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ನಟರಾಗಿದ್ದರು, 4 ಸಿನಿಮಾ ಹೀರೋ ಅವರು, ಒಬ್ಬರು ಸ್ಟಾರು. ಅವ್ರ ತಂದೆ ಕೂಡ 40-45 ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಒಬ್ಬ ಹೀರೋ ಅಂದರೆ ಮೇಕಪ್ ಕೊಡೋಕೆ ಇಬ್ಬರು ಇರ್ತಾರೆ, ಕಾಸ್ಟ್ಯೂಮ್ಸ್ ಕೊಡೋಕೆ ಒಂದಿಬ್ಬರು ಇರ್ತಾರೆ, ಊಟ ಕೊಡೋಕೆ ಒಂದಿಬ್ಬರು ಇರ್ತಾರೆ. ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ. ಒಂದು ಪ್ಯಾಂಪರಿಂಗ್ ಕಿಟ್ಸ್ ಥರ ಅವ್ರನ್ನೆಲ್ಲ ನೋಡ್ಕೋತಾರೆ. ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ ಈಗ. ಅವ್ರು ಕೊಡಬೇಕು ಬೇರೆಯವ್ರಿಗೆ ಮೇಕಪ್ಪು, ಅವರು ಗಾಡಿ ಕಳಿಸ್ಬೇಕು, ಅವ್ರ ಕ್ಯಾಮ್ರಾ ತರಿಸ್ಬೇಕು, ಎಲ್ಲದನ್ನು ಅವ್ರು ಮಾಡಬೇಕು. ಈ ಶಿಫ್ಟ್ ಇದೆಯಲ್ಲ, ಈ ರೂಪಾಂತರ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಟ್ರಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು, ಡೈರೆಕ್ಟರ್ಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನು 1%ಇಂದ 100% ಮಾಡುತ್ತೆ. ನಿಜಕ್ಕೂ ಹೇಳ್ತೀನಿ, ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು, ದೊಡ್ಡ ದೊಡ್ಡ ನಿರ್ಮಾಪಕರುಗಳು, ನಿರ್ದೇಶಕರ ಜೊತೆ, ಆರ್ಟಿಸ್ಟ್ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು, ಭಾರತೀಯ ಚಿತ್ರರಂಗನ ಇಲ್ಲಿ ತನಕ ಎಳ್ಕೊಂಬಂದಿದ್ದಾರೆ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ, ತುಂಬ ಗಹನವಾಗಿ ತೊಗೊಂಡೋಗುವಂಥ ವಿಷಯ. ಯಶ್ ಚೋಪ್ರಾ ಅವ್ರ ಒಂದು ಮಾತು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಈ ನಿರ್ಮಾಪಕರುಗಳ ಬಗ್ಗೆ. ಯಾಕೆ ನನ್ನ ಸ್ನೇಹಿತ, ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬ ಆ ಮಾತು ಸದಾ ನಂಗೆ ನೆನಪಿಗೆ ಬರುತ್ತೆ. ಯಾವನಿಗೆ ಜೂಜಾಡೋನು ಇರ್ತಾನಲ್ಲ, ಅವನಿಗೆ ತನ್ನ ಮೇಲೆ ತನಗೆ ನಂಬಿಕೆ ಜಾಸ್ತಿ ಅಂತ. ಆ ಜೂಜಾಡೋನಿಗೊಂದು ಗಟ್ಸ್ ಇರುತ್ತೆ, ನಂಬಿಕೆ ಇರುತ್ತೆ. ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನು ಪ್ರೊಡ್ಯೂಸರ್ ಆಗಬೇಕು ಅಂತ. ಆಲ್ ದ ಬೆಸ್ಟ್ ರಾಜು, ಎಂಟರ್ ಟು ದಿಸ್ ವರ್ಲ್ಡ್. ಯಾಕೆಂದರೆ ನಿರ್ಮಾಪಕರಾಗಿದ್ದಾರೆ. ಬಾನ್ ಸೋಲೋ ಅಂತ ಹೆಸರಿಟ್ಟಾಗ ನಾನು ಇದು ಯಾಕಿದು ಅಂತ ಹುಡುಕ್ತೆ ಅದ್ರ ಬಗ್ಗೆ ಸ್ವಲ್ಪ. ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈ ಆಗಿ ಬೆಳೆಸುವಂಥ ಒಂದು ಹಕ್ಕಿ. ಅದು 12 ವರ್ಷಕ್ಕೊಂದ್ಸಲ ಅದರ ಬ್ರೀಡನ್ನ ಪ್ರೊಡಕ್ಟ್ ಮಾಡುತ್ತೆ, ವಿದೇಶಿ ಹಕ್ಕಿ. ಈಗ ಮೆಟ್ಟೂರು ಕಡೆ ಎಲ್ಲ ತುಂಬ ಇದೆ. ಅದು ಹೋಗಿ ಹೆಸರನ್ನ ಅಂಥದ್ದು ಇಟ್ಟಿದ್ದಾರೆ, ಯುದ್ಧಕ್ಕೆ ಬಳಸುವಂಥ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿಯನ್ನು ಇಟ್ಕೊಂಡು ಹೊರಟಿದ್ದಾರೆ. ಆ ಹಕ್ಕಿ ಜೊತೆ ಜರ್ನಿ ಚೆನ್ನಾಗಿರಲಿ, ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ. ಈ ಥರ ಅವ್ರ ಜೊತೆ ಒಂದು ತಂಡ ಇದೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ, ರಾಜವರ್ಧನ್ ಅವರೊಬ್ಬರೇ ಬಿಟ್ಟಿಲ್ಲ, ಅವ್ರ ಫ್ರೆಂಡು. ಈಗ ಸಚಿನ್ ಅವ್ರು ಇರ್ಬೋದು, ಇಲಿಯಾಸ್ ಅವ್ರು ಇರ್ಬೋದು, ನಾನಿರ್ಬೋದು, ಇನ್ನೂ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಮುಂದೆ ಗೊತ್ತಾಗ್ತಾರೆ. ಒಂದು ತಂಡ, ಒಳ್ಳೆ ಸ್ನೇಹಿತರ ತಂಡ, ಅಭಿರುಚಿ ಇರೋರ ತಂಡ ಬೆನ್ನ ಹಿಂದೆ ಇದೆ. ಒಂದು ಪ್ಯಾಷನ್ ಇರೋರು ಬೆನ್ನ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟೋ, ಮಾರ್ಕೆಟಿಂಗೋ, ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೇಕೋ, ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇದುವರೆಗೂ ನನಗೆ ಗೊತ್ತಾಗಿದೆ. ಅಷ್ಟು ಭರವಸೆ ಬಂದಿದ್ದರಿಂದ ಎಲ್ಲರೂ ಸೇರಿ ಕೈ ಹಾಕಿದ್ವಿ. ಸೊ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ, ಚಿತ್ರರಂಗದ ಪರವಾಗಿ, ನಿರ್ಮಾಣಕ್ಕೆ ಕೈ ಹಾಕಿರೋದ್ರಿಂದ ಅದು ಅವ್ರ ತಂದೆಯವರ ಕನಸು. ರಾಜವರ್ಧನ್ ಫಸ್ಟ್ ನೀವು ಆ್ಯಕ್ಟ್ ಮಾಡಿದ್ದು ಗೊತ್ತಾ ನಿಮಗೆ? ಎಲ್ಲ ಆ್ಯಕ್ಟ್ ಮಾಡಿದ್ದೀರಾ ಅಂತ ಇದನ್ನು ಇಲ್ಲೇ ಹೇಳಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಹೇಳಿಲ್ಲ ಅದನ್ನು. ನಿಮ್ಮ ತಂದೆಯವರು ನನಗೊಂದು ಇಂಟರ್ವ್ಯೂಗೆ ಬಂದಿದ್ದರು. ನಿಮ್ಮ ತಂದೆ ಪ್ರೊಡಕ್ಷನಲ್ಲಿ ನೀವು ತೊಟ್ಲಲ್ಲಿದ್ದಾಗ ಆ್ಯಕ್ಟ್ ಮಾಡಿಸಿದ್ದಾರೆ. ಆ ಫೋಟೋ ನನ್ನ ಹತ್ರ ಇದೆ. ತೊಟ್ಲಲ್ಲಿದ್ದಾಗ ಇವ್ರ ತಂದೆ ಆ್ಯಕ್ಟ್ ಮಾಡಿಸಿದ್ದಾರೆ. ಅಂದರೆ ಅವ್ರ ತಂದೆ ಕನಸದು ಥಿಯೇಟ್ರಿಂದ ಬಂದು ರಂಗಭೂಮಿಯ ಹಿನ್ನೆಲೆ ಇರೋರು.
ಅದು ರಂಗಭೂಮಿ ಅನ್ನೋದೇ ಅದೊಂದು ದೊಡ್ಡ ಚಂಡ ಮದ್ದಲೆ. ಅದು ಅಲ್ಲಿಂದ ಬಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ನೂರಾರು ಸಿನಿಮಾಗಳಲ್ಲಿ ಮಾಡಿ ಇವತ್ತು ಅವ್ರ ತಂದೆಗೆ ತಾಯಿಗೆ ಅದೆಷ್ಟು ಸಂತೋಷ ಆಗ್ತಾ ಇರ್ಬೋದು. ತನ್ನ ಮಗ ಪ್ರೊಡಕ್ಷನ್ ಕಂಪನಿ ಮಾಡ್ತಾ ಇದ್ದಾರೆ, 4-6 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ, ನಿರ್ಮಾಪಕರಿಗೆ ಶಿರಸಾಷ್ಟಾಂಗ ಧನ್ಯವಾದಗಳು.